ಅಪ್ಪ, ಏನಮ್ಮ? ನಾನು ಈ ಥರ ಸಡನ್ ಆಗಿ ಪೂಜೆ ಅಂತ ಅಂದದ್ದು ನಿಮ್ಗೇನಾದರೂ ಕಷ್ಟ ಆಯ್ತಾ? ಬೇರೆ ಏನಾದರೂ ಕೆಲಸ ಆಯ್ತಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನಾದರೂ ಇತ್ತಾ ಅಂತ. ಏನಾದರೂ ಇರಲಿ ಅಪ್ಪ, ಇವತ್ತು ಒಂದಿನದ ಮಟ್ಟಿಗೆ ಎಲ್ಲಾನು ಪಕ್ಕಕ್ಕಿಡಿ. ಕೆಲ್ಸಕ್ಕಿಂತ ಜೀವ ಮುಖ್ಯ ಅಲ್ವಾ? ನೀವು ಚೆನ್ನಾಗಿರ್ಬೇಕು. ನಿಮ್ಗೇನಾದರೂ ಆದ್ರೆ ನನ್ನ ಗತಿ? ಹಾಗೆಲ್ಲ ಏನೂ ಆಗಲ್ಲಮ್ಮ, ನಾನು ಹುಷಾರಾಗಿರ್ತೀನಿ, ನೀ ಹೆದರ್ಕೊಂಬೇಡ. ಸಾವು ಕಣ್ಮುಂದೆನೆ ನಿಂತಿದ್ರೆ ಏನು ಹುಷಾರಾಗಿದ್ರೆ ಏನು? ರೀ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಅಯ್ಯೋ ಯಾಕಮ್ಮ? ನಾನು ಆಲ್ರೆಡಿ ಸ್ಲಾಟ್ ಬುಕ್ ಮಾಡಿ ಪೇಮೆಂಟ್ ಕೂಡ ಮಾಡಿದ್ದೀನಿ, ಯಾಕಾಗಲ್ಲ? ಅದೇ ಕಣೆ, ಮಿನಿಸ್ಟ್ರು ನಾರಾಯಣ ಅವ್ರು ಇದಾರಲ್ಲ, ಅವ್ರ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇದೆ. ನಮ್ಮನ್ನು ಕರೆದಿದ್ರಲ್ಲ, ನಂಗೆ ಮರ್ತೇ ಹೋಗಿತ್ತು. ನಾವು ಬರ್ತೀವಿ ಅಂದ್ಬಿಟ್ಟಿದ್ವಿ. ಇವಾಗ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಕಣೆ. ಹೌದಲ್ವಾ, ನಾನು ಮರ್ತೇ ಹೋಗಿದ್ದೆ. ಏನೋ ಮರಿತಿದ್ದೀನಿ ಅನ್ಕೊಂಡೆ. ಅವರು ನನಗೆ ತುಂಬ ಕ್ಲೋಸು, ನಾವು ಹೋಗಲೇಬೇಕು ಆರ್ತಿ. ಶ್ವೇತಾ, ಪೂಜೆ ಮುಂದಿನ ಡೇಟಲ್ಲಿ ಬುಕ್ ಮಾಡೋಣ ಕಣೆ, ಇವತ್ತಾಗಲ್ಲ, ಬೇಡ. ಪ್ಲೀಸ್ ಅಪ್ಪ, ಪ್ಲೀಸ್ ಮಾ, ಇಂಥ ವಿಷಯಕ್ಕೆಲ್ಲ ನೀವು ಪೂಜೆನ ಪೋಸ್ಟ್ಪೋನ್ ಮಾಡೋದು ಸರಿಯಲ್ಲ. ನನಗೆ ಅಪ್ಪ ಜೀವ ಮುಂದೆ ಯಾವ ಮಿನಿಸ್ಟ್ರು ಫಂಕ್ಷನು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಹೌದು ರೀ, ಇವಳು ಹೇಳ್ತಾ ಇರೋದು ಸರಿ. ನನಗೂ ನಿಮ್ಮ ಜೀವಕ್ಕಿಂತ ಯಾವುದು ಹೆಚ್ಚಿಗೆ ಅಲ್ಲ. ಆದರೆ ಫಂಕ್ಷನ್ನು ಒಂದು ಕೆಲಸ ಮಾಡೋಣ, ನಾವಿಬ್ರು ಪೂಜೆ ಕೂತ್ಕೊಳ್ಳೋಣ. ಮಿನಿಸ್ಟ್ರ್ ಮನೆಗೆ ಭಾರ್ಗವಿ ಹೋಗ್ಬಿಟ್ಟು ಬರಲಿ. ನಾನು ಹೋದ್ರೇನೋ ಅವಳು ಹೋದ್ರೇನೋ, ಮನೆಯಿಂದ ಯಾರಾದರೂ ಒಬ್ರು ಹೋಗ್ಬಿಟ್ಟು ಬಂದ್ರೆ ಆಯ್ತು, ಅವಳೇ ಹೋಗ್ಲಿ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸು ನಿನಗೆ ಹೇಳ್ಬೇಕು ಪಾಪು, ನನ್ನ ಬಗ್ಗೆ ಇಷ್ಟೊಂದು ಕೇರ್ ತೋರಿಸ್ತಿದೆಯಲ್ಲ, ನನಗೆ ಮನಸ್ಸು ತುಂಬ್ಕೊಂಡ್ಬಂದಿದೆ. ಥ್ಯಾಂಕ್ ಯು. ಮಗಳಾಗಿ ಇದು ನನ್ನ ಕರ್ತವ್ಯ ಅಪ್ಪ. ಇಷ್ಟು ದಿನ ಒಂದು ನಾನು ಏನೂ ಮಾಡಲ್ಲ, ಅಟ್ಲೀಸ್ಟ್ ಇನ್ಮೇಲಾದರೂ ಮಾಡ್ತೀನಿ. ನಾನು ಒಂದೊಂದಾಗಿ ಬಾಯಿ ಬಿಡಿಸೋಣ ಅಂತ ಪ್ಲ್ಯಾನ್ ಮಾಡಿ ಕೊನೆವರೆಗೂ ವಿಷಯ ಕೇಳಿದೆ, ಕೊನೆಗೆ ಇಟ್ಕೊಂಡೆ. ಕೊನೆಗೆ ಆಸಾಮಿ ಅಲ್ವೋ, ನನ್ನ ಐಡಿಯಾ ಫ್ಲಾಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಹೀಗೇಗಾಯಿತು ನೋಡು. ನೀನು ಬಿಡಬೇಡ, ಇನ್ನೊಂದು ಸತಿ ಟ್ರೈ ಮಾಡು. ಈ ಸತಿ ಸ್ವಲ್ಪ ಕುಡಿಸು, ಬೇಕಾದ್ರೆ ನಾನು ಬರ್ತೀನಿ. ಅಪ್ಪ ಸುಮ್ಮನೆ ಇರ್ತೀಯಾ? ಒಂದ್ಸತಿ ರಾಜಣ್ಣಂಗೆ ಕೊಡ್ಸೆ ನನಗೆ ನನ್ನ ಮೇಲೆ ಗಿಲ್ಟ್ ಕಾಡ್ತಿದೆ, ಮತ್ತೆ ಇನ್ನೊಂದ್ಸಲ ಅಂತ. ಏನಾಗಲ್ವೋ ಅಪ್ಪ, ಏನಾಗೋದೂ ಬೇಡಪ್ಪ. ರಾಜಣ್ಣನೇ ಕಾಲ್ ಮಾಡ್ತಿದ್ದಾರೆ. ಹಲೋ ರಾಜಣ್ಣ. ಭೂಪತಿ ಬ್ಯುಸಿ ಇದೆಯಾ? ಇಲ್ಲ, ಹೇಳಿ ರಾಜಣ್ಣ. ನೆನ್ನೆ ನಾವು ಬಾರ್ ಹೋದ್ವಲ್ಲ, ಅಲ್ಲಿ ಏನಾಯಿತು, ನಾವೇನು ಮಾಡಿದ್ವಿ ಒಂದು ನೆನಪಾಗ್ತಾ ಇಲ್ಲ ಭೂಪತಿ. ನೆನಪಾಗೋದು ಬೇಡ ಬಿಡಿ ರಾಜಣ್ಣ. ಹೇ ಹಾಗಲ್ವೋ, ನಾನು ಬಂದೆ, ನಾನು ಕೂತೆ, ನಾನು ಕುಡ್ದೆ, ಆಮೇಲೆ ಖಾಲಿ ಶೂನ್ಯ, ಏನು ಗೊತ್ತಾಗ್ತಾಯಿಲ್ಲ. ಅಂಥದ್ದೇನಾಯಿತು? ಕುಡಿದ್ಮೇಲೆ ಏನಾಗುತ್ತೆ ರಾಜಣ್ಣ, ತಲೆ ಟೈಟ್ ಆಗುತ್ತೆ. ತಲೆ ಟೈಟ್ ಆದರೆ ನಾಲ್ಗೆ ಲೂಸ್ ಆಗುತ್ತೆ, ಆಮೇಲೆ ಇನ್ನೇನು. ಅಯ್ಯೋಯ್ಯೋ, ತುಂಬ ಮಾತಾಡ್ನ ಭೂಪತಿ. ಹಾಂ, ಮಾತಾಡಿದ್ರಿ, ನನಗೆ ಬೇಕಾಗಿದ್ದನ್ನು ಬಿಟ್ಟು. ಏನಾಗಂದ್ರೆ? ಏನಿಲ್ಲ ಬಿಡಿ, ನೆನ್ನೆ ಒಂದು ಸ್ವಲ್ಪ ಟೈಟ್ ಆಗಿದ್ರಿ, ಅದಕ್ಕೆ ನಾನೇ ನಿಮ್ಮನ್ನು
ಮನೇಲಿ ಬಿಟ್ಟು ಬಂದೆ. ಇವಾಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಲ್ವಾ? ಎಲ್ಲ ಇಳೀತಲ್ವಾ? ಸ್ವಲ್ಪ ತಲೆ ದಿಮ್ ಅಂತಿದೆ, ಆದರೂ ಓಕೆ. ಸರಿ ರಾಜಣ್ಣ, ಇಡ್ತೀನಿ. ಇನ್ನೊಂದ್ಸಲ ಸಿಗೋಣ. ಒಂದು ನಿಮಿಷ. ನಿನ್ನೆ ನೀನು ನನ್ನ ಹತ್ರ ಏನೋ ಮಾತಾಡ್ಬೇಕಂತಿದ್ದೆ, ನಾನು ಬೇರೆ ಟೈಟ್ ಆಗಿಬಿಟ್ಟಿದ್ದೆ. ಇವಾಗ ಕೇಳು, ಏನು ವಿಷಯ? ವಿಷಯ ಇದ್ದೇ ಕರೆದಿದ್ದು ರಾಜಣ್ಣ. ನಾನು ಏನೇ ಕೇಳಿದ್ರು ಈಗ ಹೇಳ್ತೀರಾ? ನಿನ್ನ ಹತ್ರ ಏನು ಮುಚ್ಚುಮರೆ ಭೂಪತಿ, ಅದೇನು ಕೇಳು. ಸರಿ ರಾಜಣ್ಣ, ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತೀನಿ. ನೀವು ಅದು ಇದು ಅಂತ ಹೇಳ್ದೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಕೊಡ್ತೀರಾ ಅಲ್ವಾ? ನಕ್ಷತ್ರ ಯಾವುದೋ ಹುಡುಗನ್ನ ಪ್ರೀತಿಸ್ತೀಯಳಲ್ವಾ? ಆ ಹುಡುಗ ಯಾರು? ಅವನ ಹೆಸರೇನು? ಇರು ಭೂಪತಿ, ಒಂದು 10 ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಅಲ್ಲಿ ಯಾರಿಗೋ ಪರೋಟ ಮಾಡ್ಬೇಕಂತೆ. 1 ನಿಮಿಷ. ಹಲೋ ಹಲೋ. ಭೂಪತಿ, ಏನಂತೆ? ಇನ್ನೇನು, ಬಾಯೇ ಬಿಟ್ಟಿಲ್ಲ. ಕೇಳಿದ ತಕ್ಷಣ ಸಡನ್ ಆಗಿ ಶಾಕ್ ಆಗಿ ಫೋನೇ ಕಟ್ ಮಾಡ್ಬಿಟ್ರು. ಏನೋ ಇದು ಮಿಸ್ಟ್ರಿ. ಅಲ್ಲ, ಒಂದು ಹುಡುಗನ ಹೆಸರಕ್ಕೂ ಇಷ್ಟೊಂದು ಹೆದರ್ಬೇಕಾ? ಸಮಥಿಂಗ್ ಇಸ್ ರಾಂಗ್. ಆ ಹುಡುಗ ಯಾರು ಅಂತ ನಿನಗೆ ಗೊತ್ತಾದ್ರೆ ಏನಾಗುತ್ತೆ? ಅಲ್ಲ, ಇಷ್ಟೊಂದು ಮುಚ್ಚುಮರೆ ಯಾಕೆ ಮಾಡಬೇಕು? ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ಕೊಳೋ ನಕ್ಷತ್ರ ಇದನ್ ಮಾತ್ರ ಯಾಕೆ ಇಷ್ಟು ಕುಟ್ ಮಾಡ್ತಾ ಇದ್ದಾಳೆ ಅಲ್ವಾ? ಯಾಕಿರ್ಬೋದು? ನನಗೂ ಈಗ ಅನುಮಾನ ಜಾಸ್ತಿನೇ ಆಗ. ನಕ್ಷತ್ರ ಪ್ರೀತಿಸ್ತಿರೋ ಹುಡುಗ ಯಾರು ಅಂತ ಹೇಳ್ತಿಲ್ಲ ಅಂದ್ರೆ ಇದರಲ್ಲಿ ಏನೋ ಇದೆ. ಯಾರಿರ್ಬೋದು? ಯಾರು? ಹೇಗೆ ಕಂಡಿಡಿಯೋದು? ಹಲೋ, ಹೊರಟಿದ್ದಾರೆ. ಯಾವ ರೂಟು? ಮೈಸೂರು ರೋಡ್, ಗಣೇಶ ಟೆಂಪಲ್. ಪೂಜೆಗಂತ ಕಳ್ಸಿದ್ದೀನಿ. ಪೂಜೆ ಚೆನ್ನಾಗಾಗಬೇಕು. ಡೋಂಟ್ ವರಿ, ಹುಡುಗರು ಎಲ್ಲರೂ ರೆಡಿ ಇದ್ದಾರೆ. ನಿನ್ನ ಪ್ಲ್ಯಾನ್ ಏನು ಅಂತ ಹೇಳು. ಎಲ್ಲಿ, ಹೇಗೆ? ಪ್ಲಾನ್ ರೆಡಿ ಇದೆ. ಏಯ್, ಇವೆಲ್ಲ ನೆಕ್ಸ್ಟ್ ಲೆವೆಲ್ಲು. ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ನೀನು ಬೇರೆ ಏನಾದರೂ ಹೇಳು. ಹೇಳ್ದಷ್ಟು ಮಾಡು, ಇದೇ ಬೆಸ್ಟ್. ಅಲ್ಲ ಶ್ವೇತಾ, ಯಾರಿಗೂ ಡೌಟ್ ಬರಲ್ಲ ಅಂತೀಯಾ? ನಾನು ಹೇಳ್ದಾಗ ಮಾಡಿದ್ರೆ ಖಂಡಿತ ಡೌಟ್ ಬರಲ್ಲ. ಅಲ್ಲ ಶ್ವೇತಾ, ನಿಮ್ಮಪ್ಪನ ಜೊತೆ ನಿಮ್ಮಮ್ಮನೂ ಇರ್ತಾರಲ್ವಾ? ಒಂದೇ ಕಲ್ಲಲ್ಲಿ 2 ಹಕ್ಕಿ. ಹೋಗ್ಲಿ ಬಿಡು, ನೀನು ಹೊಡಿ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ನನಗೆ ಯಾರೂ ಬೇಕಾಗೂ ಇಲ್ಲ. ನನಗೆ ನಾ ಹೆಂಗಸನ್ನ ಮೇಲ್ ಕಳ್ಸೋ ಪ್ಲಾನ್ ಇರಲಿಲ್ಲ. ಹೋಗ್ಲಿ ಬಿಡು, ಗಂಡ ಹೋದ್ಮೇಲೆ ಒಬ್ಳೆ ಹೆಂಗಸು ಏನ್ ಮಾಡ್ತಾಳೆ? ಸಾವಲ್ಲೂ ಒಂದಾದ ದಂಪತಿ ಅಂತ ನಾಳೆ ದೊಡ್ಡದಾಗಿ ಹೆಡ್ಲೈನ್ಸ್ ಬರಲಿ. ನೀನು ನಾನು ಹೇಳ್ದಷ್ಟು ಮಾಡು, ಹೊರಡು. ಅದಕ್ಕೆ ಇಷ್ಟು ಸಾಕಲ್ವಾ? ಚೆನ್ನಾಗಿದೆ. ಸ್ವಲ್ಪ ಸರ ಓಲೆ ಗ್ರ್ಯಾಂಡ್ ಆಗಿರೋದು ಹಾಕೋ. ನನ್ನ ಹತ್ರ ಒಂದು ಸೆಟ್ ಇದೆ, ತಂದ್ಕೊಡ್ಲಾ? ಅಯ್ಯೋ ಬೇಡ ಅದಕ್ಕೆ. ಹೀಗೆ ಹೋಗಿ ಹೀಗೆ ಬರೋದಕ್ಕೆ ಗ್ರ್ಯಾಂಡ್ ಸೆಟ್ ಎಲ್ಲ ಯಾಕೆ ಹೇಳಿ? ಆ್ಯಕ್ಚುಲಿ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ. ಅಣ್ಣ ಹೇಳ್ದ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಆಂಟಿ, ನೀವು ಇವ್ರ ಜೊತೆ ಮಿನಿಸ್ಟರ್ ಮನೆಗೆ ಹೋಗ್ತಿದ್ದೀರಾ? ಇವ್ರ ಜೊತೆ ಅಲ್ಲ, ನಾನು ಒಬ್ಳೇ ಹೋಗ್ತಾ ಇದ್ದೀನಿ. ಮತ್ತಿವರು? ಅಂಕಲ್, ನೀವು ಯಾವ ಕಡೆ? ಏನು ಹೀಗೆ ಕೇಳ್ತಿದ್ಯಾ? ದೇವಸ್ಥಾನಕ್ಕೆ. ಆಗ್ಲೇ ಪಾಪು ಹೇಳಿದ್ಲಲ್ಲ. ಮತ್ತೆ ಫಂಕ್ಷನ್ ಇದೆ, ಹೋಗಕ್ಕಾಗಲ್ಲ ಅಂದ್ರು ಆಂಟಿ. ಫಂಕ್ಷನ್ಗೆ ಭಾರ್ಗವಿ ಹೋಗ್ತಾ ಇದ್ದಾಳೆ, ನಾವಿಬ್ರು ಪೂಜೆಗೆ ಹೋಗ್ತಾ ಇದೀವಿ.
ಆ್ಯಕ್ಚುಲಿ ಶ್ವೇತಾ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾಳೆ, ಕ್ಯಾನ್ಸಲ್ ಮಾಡೋದು ಬೇಡ ಅಂತ. ಇಲ್ಲ, ಇಷ್ಟು ಬಲವಂತವಾಗಿ ಇಷ್ಟು ಅವಸರದಲ್ಲಿ ಎಲ್ಗೋ ಕಳಿಸ್ತಿದ್ದಾಳೆ ಅಂದರೆ ಖಂಡಿತ ಇದರಿಂದ ಏನೋ ಕೆಟ್ಟ ಉದ್ದೇಶ ಇರುತ್ತೆ. ಇಲ್ಲಾಂದರೆ ದಿಢೀರಂತ ಇಷ್ಟು ಪ್ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಕ್ಷತ್ರ, ಏನು ಯೋಚನೆ ಮಾಡ್ತಿದ್ಯಾ? ಅದು ಅಂಕಲ್, ಪೂಜೆ ಅಂದರೆ ಸಮಾಧಾನವಾಗಿ ಆರಾಮಾಗಿ ಮಾಡಿ ಮುಗಿಸ್ಕೊಂಬರ್ಬೇಕು. ಹೀಗೆ ಗಡಿ ಬಿಡಿಲೋದ್ರೆ ಏನು ಚೆನ್ನಾಗಿರುತ್ತೆ? ಗಡಿಬಿಡಿ ಏನಿಲ್ಲ, ಹೇಗೂ ಫ್ರೀ ಇದೀವಲ್ಲ. ಆದರೂ ಅಂಕಲ್, ನಾವೆಲ್ಲ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಮುಂದಿನ ವಾರನೂ ಒಳ್ಳೆ ದಿನ ಇದೆಯಂತಲ್ವಾ? ಮತ್ತೇನು ಅರ್ಜೆಂಟು? ಆಗ ಮಾಡಿಸೋಣ, ಏನಂತೀರಾ? ಇಲ್ಲ ಪುಟ, ಪಾಪು ಅಷ್ಟು ಆಸೆ ಪಟ್ಟು ಕಳಿಸ್ತೀಯಾಳೆ, ನಾವು ಹೋಗದಿದ್ರೆ ಹೇಗೆ? ನನಗೂ ಅದೇ ಭಯ ಆಗ್ತಿರೋದಪ್ಪ. ಅವಳು ಕಳಿಸಿರೋದೇ ನನಗೆ ಭಯ. ಸರಿ, ಹಾಗಾದ್ರೆ ಒಂದು 10 ನಿಮಿಷ ಇರಿ, ನಾನು ಬಟ್ಟೆ ಬದಲಾಯಿಸ್ಕೊಂಬರ್ತೀನಿ, ಒಟ್ಟಿಗೆ ಹೋಗೋಣ. ಹಾ, ಇನ್ನೂ ನೀವೆಲ್ಲ ಹೊರಟಲ್ವಾ? ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನೀನಾ? ಯಾಕೆ ನಕ್ಷತ್ರ? ಅವ್ರು ಹೋಗಿ ಬರಲಿ ಬಿಡು. ನನಗೂ ಮನೇಲಿ ಏನು ಕೆಲಸ? ಕೂತು ಕೂತು ಬೋರ್ ಆಗುತ್ತೆ, ನಾನು ಹೋಗಿ ಬರ್ತೀನಿ. ಅರೆ, ನಿನಗೆ ಕೆಲಸ ಇಲ್ಲ ಅಂತ ಯಾರು ಅಂದಿದ್ದು? ಆ್ಯಕ್ಚುಲಿ ನಿನ್ನ ಕರೆಯೋಕ್ಕೆ ಅಂತಾನೆ ನಾನು ಕೆಳಗಡೆ ಬಂದಿತ್ತು. ನೀನು ಇಲ್ಲೇ ಇರಬೇಕು, ನನಗೊಂದು ಕೆಲಸ ಇದೆ. ಏನು? ಆಫೀಸಲ್ಲಿ ನಿನ್ನ ಅಗತ್ಯ ಇದೆ ನನಗೆ. ಆಫೀಸಲ್ಲ? ನಾನಾ? ಅಲ್ಲ ಮೇಡಮ್, ಯಾವತ್ತೂ ಇಲ್ದಿರೋದು ಇವತ್ತೇನು? ಇರ್ಲಿ ಬಿಡು ನಕ್ಷತ್ರ, ಅವಳಿಗದೇನು ಬೇಕೋ ಅದೆಲ್ಲ ಮಾಡಿಕೊಡು. ಅದು ಅಲ್ಲದೆ ಶುಭ ಕಾರ್ಯಕ್ಕೆ 3 ಜನ ಹೋಗಬಾರ್ದು, ನಾವಿಬ್ಬರೇ ಹೋಗ್ತೀವಿ. ಹೋಗ್ತೀವಿ ಅಂತ ಯಾಕಂತೀರಿ? ಹೋಗಿ ಬರ್ತೀವಿ ಅನ್ನಿ. ಸರಿ, ಹೋಗ್ಬಿಟ್ಟು ಬರ್ತೀವಿ. ಬಾಯ್ ಮಕ್ಳ. ಬಾಯ್. ಹುಷಾರು, ನಾವು ಬೇಗ ಬರ್ತೀವಿ. ಇನ್ನೆಲ್ಲಿಗೆ ಬೇಗ ಬರೋದು? ಇನ್ನು ಮೆಂಟ್ರಿ ಡೈರೆಕ್ಟ್ ಸ್ಮಶಾನಕ್ಕೆ. ಜೋಡಿ ಚಿತೆ ರೆಡಿ ಮಾಡಿಟ್ಟಿದ್ದೀನಿ, ಹೋಗಿ ಮಲ್ಕೊಂಡ್ರೆ ಆಯ್ತು.